ಹೆಲೋ ಆಲ್. ಇವತ್ತು ನಂದು ಲೇಝಿ ಡೇ. ನಾನು ಏನು ಅಡುಗೆ ಮಾಡೋ ಮೂಡಲ್ಲಿರಲಿಲ್ಲ. ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ನನಗೊಂದು ಕಾಲ್ ಬರುತ್ತೆ. ಯಾರು ಕಾಲ್ ಮಾಡಿದ್ದು? ಪರಮ್ಮ ಅವರಮ್ಮ. ಏನು ಅಡುಗೆ ಮಾಡಿದ್ದೀರಾ ಅಂತ ಕೇಳಿದ್ರು. ನಾನು ಇವತ್ತು ನನಗೇನು ಅಡುಗೆ ಮಾಡೋ ಮೂಡಲ್ಲಿಲ್ಲ, ಸ್ವಿಗ್ಗಿಲೋ ಝೊಮ್ಯಾಟೊಲೋ ಆರ್ಡ್ರ್ ಮಾಡೋಣ ಅಂತಿದ್ದೀನಿ ಎಂದೆ. ಇಮಿಡಿಯೇಟ್ ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಟ್ರು. ಸುಮ್ಮನಾದೆ. ಮತ್ತೆ 5 ನಿಮಿಷ ಬಿಟ್ಟು ಅವರೇ ಕಾಲ್ ಬ್ಯಾಕ್ ಮಾಡಿದ್ರು. ಬನ್ನಿ, ನಮ್ಮ ಕಡೆ ಒಬ್ಬರದು ಮದುವೆ ಇದೆ, ಹೋಗಿ ಬರೋಣ ಅಂದರು. ನಾನು ಬರಲ್ಲ, ನನಗೆ ಅವ್ರಿಗೆ ಯಾರು ಅಂತಲೇ ಗೊತ್ತಿಲ್ಲ, ನಾನು ಹೇಗೆ ಬರಲಿ, ನಾನು ಬರಲ್ಲ ಅಂದೆ. ಇಲ್ಲ, ನಿಮ್ಗೆ ಅವ್ರು ಚೆನ್ನಾಗಿ ಗೊತ್ತು, ಅವ್ರು ನಮ್ಮ ಮನೆಗೆ ಬರ್ತಾಯಿದ್ರು, ನಿಮಗೂ ಕೂಡ ಇನ್ವೈಟ್ ಮಾಡಿದ್ರು, ನಾನು ಹೇಳೋದೇ ಮರ್ತೋದೆ ಅಂದರು. ಹೌದಾ, ಇಷ್ಟು ಕರೀತಿದ್ದಾರೆ, ನನಗೂ ಅಡುಗೆ ಮಾಡೋ ಮೂಡಲ್ಲಿರಲಿಲ್ಲ ಅಂತ ರೆಡಿ ಆದೆ. ನಾನು, ಪರಮು, ಅವರಮ್ಮ 3 ಜನನೂ ಆಟೋ ಹತ್ತು ಹೋದ್ವಿ ಮದುವೆಗೆ. ಚೌಟ್ರಿ ರೀಚ್ ಆಗಿದ ತಕ್ಷಣ ನಮ್ಮ ಪರಮು, ಆಂಟಿ ಮೊದಲು ಊಟಕ್ಕೆ ಹೋಗೋಣ ಅಂದ. ಸರಿ, ಮಗುಗೆ ತುಂಬ ಹೊಟ್ಟೆ ಹಸಿತಿದೆ ಅಂತ ಎಲ್ಲರೂ ಊಟಕ್ಕೆ ಹೋದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಹೇಳಕ್ಕದು ಮದುವೆ ಮನೆ ಊಟ ಅಲ್ವಾ, ಎಷ್ಟೇ ಆದರೂ ಚೆನ್ನಾಗಿರುತ್ತೆ. ಅದರಲ್ಲಿ ಮಾಡಿರುವಂಥ ಕ್ಯಾರೆಟ್ ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿತ್ತು. ನೋಡೋಣ, ಅದರ ರೆಸಿಪಿನ ನಾನು ಫ್ಯೂಚರಲ್ಲಿ ಶೇರ್ ಮಾಡ್ತೀನಿ. ಊಟ ಮುಗಿಸ್ಕೊಂಡು ನಡೀರಿ ಮನೆಗೆ ಹೋಗೋಣ ಅಂದರು. ನಾನು ಕನ್ಫ್ಯೂಸ್ ಆದೆ. ನಿಮ್ಮ ಕಡೆ ಅವ್ರ ಮದುವೆ ಅಲ್ವಾ, ನೀವು ಮುಯಿ ಕೊಡಲ್ವಾ ಅಂತ ಕೇಳಿದೆ. ಮುಯಿನ? ನಮ್ಗೆ ಇವ್ರು ಯಾರು ಅಂತಲೇ ಗೊತ್ತಿಲ್ಲ, ಊಟ ಮಾಡಬೇಕು ಅನ್ನಿಸ್ತು, ನಿಮಗೆ ಕಾಲ್ ಮಾಡಿದ್ವಿ, ನೀವೇನು ಮಾಡಿಲ್ಲ ಅಂದರು. ನಾನು ಮೊದಲೇ ಮಾಡ್ತೀನಾ, ಅದಕ್ಕೆ ಹೆಂಗೂ ಹತ್ರದಲ್ಲೇ ಚೌಟ್ರಿ ಇದೆ, ಹೋಗಿ ಮದುವೆ ಮನೇಲಿ ಊಟ ಮಾಡ್ಕೊಂಡು ಬರೋಣ ಅಂತ ನಿಮಗೆ ಕರೆದ್ವಿ ಅಂತ ಹೇಳಿದ್ರು.